ಕವಲ್ಗುಡ್ಡದಲ್ಲಿ ಡಿಜಿಟಲ್ ಗ್ರಂಥಾಲಯ ಉದ್ಘಾಟನೆ. ಮಕ್ಕಳ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರ ನೀಡಿ ಗುರುಸಿದ್ದೇಶ್ವರ ಶ್ರೀಗಳ ಅಭಿಮತ. ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ಸಮಾಜದಲ್ಲಿ ಒಳ್ಳೆಯ ಸಂಸ್ಕಾರ ನೀಡಬೇಕು. ಅಂದಾಗ ಮಾತ್ರ ಸಮಾಜ ಸುಧಾರಣೆಯಾಗಲು ಸಾಧ್ಯವೆಂದು ಮುತ್ತೂರ ರಾಚೋಟೇಶ್ವರ ಮಠದ ಗುರುಸಿದ್ದೇಶ್ವರ ಶ್ರೀಗಳು ಪಾಲಕರಿಗೆ ಕಿವಿಮಾತು ಹೇಳಿದ್ದಾರೆ. ಅವರು ರವಿವಾರ ದಿನಾಂಕ 21ರಂದು ತಾಲೂಕಿನ ಕವಲ್ಗುಡ್ಡ ಗ್ರಾಮದ ಸಿದ್ದಶ್ರೀ ಕರಿಯೋಗಿ ಸಿದ್ದ ಆಶ್ರಮದಲ್ಲಿ ಗುರು ಪೂರ್ಣಿಮಾ ಹಾಗೂ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಿರ್ಮಿಸಲಾದ ಡಿಜಿಟಲ್ ಗ್ರಂಥಾಲಯ ಉದ್ಘಾಟಿಸಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು. ಮಠ ಮಂದಿರ ಕಟ್ಟುವುದು ದೊಡ್ಡದಲ್ಲ, ಮಠದಲ್ಲಿನ ಗುರುವಿನಿಂದ ಆ ಭಾಗದ ಎಷ್ಟು ಜನರು ಸುಧಾರಣೆ ಆಗಿದ್ದಾರೆ ಎನ್ನುವುದು ಮುಖ್ಯವಾಗುತ್ತದೆ. ಭಕ್ತರು ನೀಡುವ ದೇಣಿಗೆ ಹಣದಿಂದ ಈ ಭಾಗದ ಬಡ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಅನುಕೂಲ ಆಗುವ ಉದ್ದೇಶದಿಂದ ತಮ್ಮ ಮಠದ ಜಾಗದಲ್ಲಿ ಗ್ರಂಥಾಲಯ ನಿರ್ಮಾಣ ಮಾಡಿರುವ ಅಮರೇಶ್ವರ ಮಹಾರಾಜರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಅವರು ಶಿಕ್ಷಣಕ್ಕೆ ನೀಡುತ್ತಿರುವ ಕೊಡುಗೆ ಅಪಾರವಾಗಿದೆ ಎಂದರು. ನಾವು ಚೀಟಿ ಸಂಘ ಮಾಡಿ ಈ ಜೀವನವನ್ನು ಪೂರ್ಣ ಮ್ಯಾಕ ತಗೊಂಡು ಹೊಂಟಿವಿ. ಆದ್ರೆ ಗುರುವಿನ ಸಂಘವನ್ನ ನೀವು ಏನಾದ್ರೂ ಮಾಡಿದ್ರಿ ಅಂದ್ರೆ ನೀವು ಮ್ಯಾಕ್ ಹೋದ್ರ ಸುತ್ತಕ್ಕೆ ನಿಮ್ಮ ಹೆಸರು ಅಜರಾಮಜರವಾಗಿ ಉಳಿಲಿಕ್ಕೆ ಸಾಧ್ಯದ ಅಂಥವ್ರ ಸಂಘ ಮಾಡಬೇಕಾಗಿದೆ. ಇದು ಗುರುವಿನೊಳಗಿರ್ತಕ್ಕಂತಹ ತಾಕತ್ತದ. ಗುರುವಿನೊಳಗೆ ಎಷ್ಟು ತಾಕತ್ತದ ಅರಿಬೇಕಾಗ್ತದ ಅಂತ ಹೇಳ್ತಾರೆ ಋಷಿಗಳು. ಸಪ್ತ ಸಾಗರಗಳನ್ನೆಲ್ಲ ಸೇರಿಸಿ ಭೂಮಂಡಲವನ್ನೇ ಹಾಳೆಯನ್ನಾಗಿ ಮಾಡಿ ಗುರುವಿನ ಇತಿಹಾಸ, ಗುರುವಿನ ಬಗ್ಗೆ ಬರಿತಾ ಕೂತ್ರ ಅಂದ್ರೆ ಸಾಲವಿಲ್ಲಂತ, ಜಾಗನ ಸಾಲಂಗಿಲ್ಲ ಅಂತ. ನೋಡ್ರಿ, ಸಪ್ತ ಸಾಗರಗಳನ್ನ ಇಂಕ್ ಮಾಡ್ಕೊಂಡಿರುವಂಥವ್ರು ಗುರುವಿನ ಬಗ್ಗೆ ಬರೀಲಿಕ್ಕೆ. ಸಪ್ತ ಸಾಗರಗಳನ್ನು ಪೆನ್ ಮಾಡ್ಕೊಂಡು ಬರೀಲಿಕ್ಕೆ ಈ ಭೂಮಿ ಎಲ್ಲಿ ತಕ ಐತೆ, ಆ ಭೂಮಿಯನ್ನು ಹಾಳೆ ಮಾಡ್ಕೊಂಡು ಬರೋದು. ಗುರುವಿನ ಬಗ್ಗೆ ಮಾತುಗಳು ಮುಗಿಲಿಲ್ಲ, ಗುರುವಿನ ಬಗ್ಗೆ ವರ್ಣನೆ ಮುಗಿಲಿಲ್ಲ ಅಂದ್ರೆ ಗುರು ನಿಲ್ಲಕದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ನಮ್ಮ ಭಾರವನ್ನು ಗುರುವಿನ ಮ್ಯಾಗ ಹಾಕ್ಬೇಕು, ಗುರುವನ್ನ ನಂಬಬೇಕು. ಮಠಕ್ಕೆ ಬಂದ ತಕ್ಷಣ ಗುರುಗಳ ಮ್ಯಾಗ ಮೊದಲು ಬಹಳ ಭಕ್ತಿ ಇರಬೇಕು. ಕೇಳ್ತಾರೆ, ಗುರು ನಮಗೆ ಏನು ಕೊಟ್ಟಾನ ಗುರು ಅಂತ. ಏನು ಕೊಟ್ಟಿಲ್ಲ ಗುರು ನಿಮಗೆ ಅದನ್ನ ಹೇಳಿ ನೋಡು. ಗುರು ತೆಕ್ ಬಂದ್ರೆ ನಿಮ್ಮ ಮನಸ್ಸಿನಾಗ ಏನದ, ಗುರುಗಳ ತೆಕ್ ಹೋಗಿ ಗುರುಗಳ ನಾ ನಾಳೆ ಹೊಲ ತಗೊಳ್ಳೋದನ್ರಿ, ಅದು ಗುರುಗಳ ತೆಕ್ ಹೋದ್ರೆ ಒಳ್ಳೇದಾಗ್ತದ. ಯಾವ್ದಕ್ಕೆ ನೀವು ಗುರುಗಳ ತೆಕ್ ಒಳ್ಳೇದಾಗ್ಬಿಡ್ತೀರಿ? ಮದುವೆ ಆಗಬೇಕು, ಮನಿ ತಗೋಬೇಕು, ಹೊಲ ತಗೋಬೇಕು, ಬಹಳ ರೊಕ್ಕ ಬರಬೇಕು. ಇದಕ್ಕೆ ಗುರುಗಳ ತೆಕ್ ಬರ್ತೀರಿ, ಆಶೀರ್ವಾದ ಮಾಡ್ಕೊತೀರಿ, ಹೋಗ್ತೀರಿ. ಇದೆಲ್ಲವೂ ನಿಮ್ಮ ಜೊತೆಗೆ ಇರ್ಲಿಕ್ಕೆ ಸಾಧ್ಯದೇನು? ಇರೋದಿಲ್ಲ. ಇದೆಲ್ಲವೂ ಒಂದು ದಿವಸ ಹೋಗೋದ. ಆದ್ರೆ ಗುರುಗಳ ತೆಕ್ ಬಂದ ಗುರುಗಳ ನನಗೆ ಜ್ಞಾನಾರ್ಜನೆಯನ್ನು ಉಣಬಡಿಸ್ರಿ ಅಂತಕ್ಕಂತಹ ಭಾವ ಇಟ್ಕೊಂಡು ಗುರುಗಳ ತೆಕ್ ಬಂದ್ರಿ ಅಂದ್ರೆ ಅದ್ರ ಕೊನೆಯ ತನಕ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯದ. ಹಾಗಾಗಿ ನಾವು ಗುರುವಿನಂತ ಬರಬೇಕು ಅಂದ್ರೆ ಯಾವ ಮನಸ್ಸಿನಿಂದ ಬರಬೇಕಪ್ಪ? ಶುದ್ಧ ಅಂತಃಕರಣ ಭಾವದಿಂದ ಬಂದು ಗುರುವಿಗೆ ನಾವು ದೀರ್ಘದಂಡ ನಮಸ್ಕಾರ ಹಾಕಿ ಗುರುವಿಗೆ ಶರಣಾಗತ್ತೀವಿ. ಆದ್ವಿ ಅಂದ್ರೆ ಹೆಂಗೆ ಗುರು ಎತ್ಕೋತಾನ, ಹಾಜಾಗ ಬಿದ್ದಿರೋ ಬಡಗಿ ಹೆಂಗೆ ನಾವು ಬಗ್ಗಿ ಎತ್ಕೊಂಡು ನಮ್ಮ ಜೊತೆಗೆ ಇಟ್ಕೊಳ್ತೀವೋ ಹಂಗ ಗುರುವಿಗೆ ನೀವು ಶರಣಾಗತ ದೀರ್ಘದಂಡವಾಗಿ ಶರಣಾಗತರ ಆದ್ವಿ ಅಂದ್ರೆ ಗುರು ಇದು ನನಗೆ ಬೇಕಾಗಿದೆ, ಇದು ನನ್ನ ಬಡಿಗೆದ, ಇದು ನನಗೆ ಜೊತೆಗೆ ಇರ್ಲಿ ಅಂತೇಳಿ ಎತ್ತಿ ನಿಮ್ಮನ್ನ ಜೊತೆಯಲ್ಲಿ ಇಟ್ಕೊಂಡು ನಿಮ್ಮನ್ನ ಮುಕ್ತಿಯ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಏನೇನೋ ಕೊಡ್ಬೋದು, ಆದ್ರೆ ಕೊಟ್ಟೋದೆಲ್ಲ ಹೋಗ್ತದೆ. ಆದ್ರೆ ಗುರು ನಮಗೆ ಏನು ಕೊಡ್ತಾನಪ್ಪ ಅಂದ್ರೆ ಜೀವನ್ಮುಕ್ತರ ಆಗ್ತಕ್ಕಂತಹ ಮುಕ್ತಿ ಮಾರ್ಗವನ್ನು ತೋರಿಸ್ತಕ್ಕಂಥವನು ಗುರು ಮಾತ್ರ ಇರ್ಲಿಕ್ಕೆ ಸಾಧ್ಯದ. ಅದಕ್ಕೆ ಗುರುವನ್ನ ಎಲ್ಲ ದೇವರಿಗೂ ಹೋಲಿಸ್ಕೊಂಡ್ರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಮರೇಶ್ವರ ಮಹಾರಾಜರು ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ವಿಜಯಪುರ ಡಿವೈಎಸ್ಪಿ ಧೂಳಪ್ಪ ಧನಗರ್ ಮಾತನಾಡಿ, ಮೊಬೈಲ್ಗಳಿಂದ ನಮ್ಮ ಯುವ ಪೀಳಿಗೆಯು ಹಾಳಾಗುತ್ತಿದ್ದು, ಅದರ ಬಗ್ಗೆ ತಂದೆ ತಾಯಂದಿರು ಹೆಚ್ಚಿನ ನಿಗಾ ವಹಿಸಿ ಮೊಬೈಲ್ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಸೀಮಿತವಾಗುವಂತೆ ನೋಡಿಕೊಳ್ಳಬೇಕು. ವಿದ್ಯಾರ್ಥಿಗಳು ಜೀವನದಲ್ಲಿ ನಾವು ಕಲಿಯುವ ಸಮಯದಲ್ಲಿ ತಲೆ ಬಗ್ಗಿಸಿ ಪುಸ್ತಕ ಓದಿದರೆ ಜಗತ್ತಿನಲ್ಲಿ ಜೀವನ ಪೂರ್ತಿಯಾಗಿ ತಲೆ ಎತ್ತಿ ಓಡಾಡಲು ಆಗುತ್ತದೆ. ಅದರಂತೆಯೇ ಮಕ್ಕಳು ಸಹ ತಂದೆ ತಾಯಂದಿರರಿಗೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮಬೇಕು. ಅಂದಾಗ ಮಾತ್ರ ಅವರ ಋಣ ತೀರಿಸಲು ಸಾಧ್ಯ ಎಂದರು. ಸಿಂಪಲ್ ಆಗಿ ನಾವು ಯೂಸ್ ಮಾಡ್ಬೇಕಂದ್ರೆ ಮೊದಲು ನಾವು ನೋಡ್ತಾ ಇದ್ವಿ ಕೀಪ್ಯಾಡ್ ಮೊಬೈಲ್ ಬಂತಂದ್ರೆ ಅದೇ ಒಂದು ದೊಡ್ಡದು ಅಂದ್ಕೊಂಡಿದ್ವಿ. ಬಟ್ ಇವತ್ತು ಬರ್ತಾ ನಾವು ಐಪ್ಯಾಡ್ ವರೆಗೂ ಬಂದ್ಬಿಟ್ಟಿದ್ವಿ. ಅದೇ ರೀತಿ ಶಿಕ್ಷಣದಲ್ಲಿಯೂ ಸಹಿತ ನಾವು ಬೆಳವಣಿಗೆಯನ್ನು ಹೊಂದಬೇಕಾದಂಥ ಅವಶ್ಯಕತೆ ಇದೆ. ಆ ಒಂದು ದೃಷ್ಟಿಕೋನದಲ್ಲಿ
ಎಲ್ಲೋ ನಡೀತಿರುವಂತಹ ಕ್ಲಾಸು ಇವತ್ತು ನಮ್ಮ ಒಂದು ಹಳ್ಳಿಯ ಹುಡುಗರು ಅಲ್ಲಿ ಒಂದು ಬೆಂಗಳೂರು ಅಥವಾ ಬೆಳಗಾಮು, ಧಾರವಾಡ, ಡೆಲ್ಲಿಗೆ ಹೋಗಿ ಕಲಿಯುವಂಥ ಅವಕಾಶ ಇಲ್ಲ. ನಾವು ಅಲ್ಲಿಗೆ ಯಾಕೆ ಹೋಗಿ ಕಲಿಬೇಕು? ಅಲ್ಲಿ ನಡೆಯುತ್ತಿರುವಂತಹ ಕ್ಲಾಸ್ಗಳನ್ನು ಇದೇ ಸಂಸ್ಥೆಯಲ್ಲಿ, ಇದೇ ಹಳ್ಳಿಯಲ್ಲಿ ನಾವು ಕಲಿಯುವಂತಹ ಒಂದು ಅವಕಾಶವನ್ನ ಇವತ್ತು ಈ ಒಂದು ಸಂಸ್ಥೆ ಮಾಡಿಕೊಡ್ತಿರುವಂಥದ್ದು ನಿಜವಾಗ್ಲೂ ಒಂದು ಹೆಮ್ಮೆ ಪಡುವಂತಹ ಒಂದು ಗೌರವದ ಸಂಗತಿ ಅಂತ ನಾವು ಹೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ದುಡ್ಡನ್ನು ಎಲ್ಲರೂ ಕೊಡ್ಬೋದು, ಆದರೆ ಶಿಕ್ಷಣವನ್ನು ಯಾರು ಕೊಡೋದಕ್ಕಾಗೋದಿಲ್ಲ. ದುಡ್ಡನ್ನು ನಾವು ಯಾವುದೇ ವಯಸ್ಸಿನಲ್ಲಾದರೂ ಗಳಿಸ್ಬೋದು, ಆದರೆ ಶಿಕ್ಷಣವನ್ನು ಯಾವುದೇ ವಯಸ್ಸಿನಲ್ಲಿ ಗಳಿಸಕ್ಕಾಗೋದಿಲ್ಲ. ಇವತ್ತು ಶಿಕ್ಷಣಕ್ಕಿರುವಂತಹ ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ. ಅದಕ್ಕೆ ಹೇಳ್ತೀವಿ ನಾವು ಶಿಕ್ಷಣವೇ ಸಂಪತ್ತು ಅಂತ. ನಾವು ಸಂಪತ್ತನ್ನ ಕಳ್ಕೊಳ್ಬೋದು, ಆದರೆ ಶಿಕ್ಷಣವನ್ನು ನಾವು ಒಂದು ಸಾರಿ ಪಡೆದಿರುವಂತಹ ಶಿಕ್ಷಣವನ್ನು ನಾವು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇವತ್ತು ನಮ್ಮ ಮುದ್ದು ಮಕ್ಕಳಲ್ಲಿ ಒಂದು ವಿನಂತಿ ಮಾಡ್ತೀನಿ, ನೀವೆಲ್ಲರೂ ಯಾರೂ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ. ನಾವು ಹಳ್ಳಿಯಲ್ಲಿ ಓದ್ತಾ ಇದ್ದೀವಿ ಅಥವಾ ನಮಗೆ ಫೆಸಿಲಿಟಿ ಇಲ್ಲ, ನಮಗೆ ಉತ್ತಮವಾದಂತಹ ಅವಕಾಶಗಳಿಲ್ಲ ಅನ್ನುವಂಥದ್ದು ಕೊರಗು ಯಾರಿಗೂ ಇರಬಾರ್ದು. ಯಾಕಂದ್ರೆ ಇವತ್ತು ನಾನಾಗಿರ್ಬೋದು ಅಥವಾ ನಮ್ಮ ಪಾಟೀಲ್ ಅಂತ ಸಹೋದರವರು, ಅವರು ಸಹಿತ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಅವರು, ನಾವೆಲ್ಲರೂ ಸಹಿತ ಹಳ್ಳಿಯಲ್ಲೇ ಓದಿದಂಥವ್ರು. ನಾವೆಲ್ಲರೂ ಸಹಿತ ಓದಿರುವಂಥದ್ದು ಪ್ರೈಮರಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋಂಥವ್ರು. ಇವತ್ತು ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಓದಬೇಕಾದ್ರೆ, ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ನಮ್ಮ ಹಳ್ಳಿ ಅಥವಾ ಕುಗ್ರಾಮ ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದೀವಿ ಅಥವಾ ನಮಗೆ ಫೆಸಿಲಿಟಿ ಇಲ್ಲ ಅನ್ನುವಂಥದ್ದು ಯಾವತ್ತೂ ಸಹಿತ ನಮಗೆ ಅಡೆತಡೆ ಆಗಬಾರ್ದು. ಅದೆಲ್ಲವನ್ನ ಮೀರಿ ಇವತ್ತು ನಿಮ್ಮೆಲ್ಲರಿಗೂ ಒಂದು ಫೆಸಿಲಿಟಿಯನ್ನ ಇವತ್ತು ಈ ಸಂಸ್ಥೆ ನೀಡ್ತಾ ಇದೆ, ಅದು ಡಿಜಿಟಲ್ ಲೈಬ್ರರಿ. ಇವತ್ತು ಪುಸ್ತಕ ಅಥವಾ ಅದರ ಮಹತ್ವ ಎಷ್ಟಿದೆ ಅಂದ್ರೆ, ಓದುವ ಸಮಯದಲ್ಲಿ ನಿಯತ್ತಾಗಿ ಪುಸ್ತಕದ ಗೆಳೆತನವನ್ನ ಮಾಡು, ಮುಂದೆ ಒಂದು ದಿನ ಇಡೀ ಜಗತ್ತು ನಿನ್ನ ಗೆಳೆತನಕ್ಕಾಗಿ ದಾರಿ ಕಾಯುತ್ತದೆ ಅಂತ ಹೇಳ್ತಾರೆ. ಇವತ್ತು ಒಂದು ಓದುವಂತಹ ಸಂದರ್ಭದಲ್ಲಿ, ಈ ಒಂದು ಶಿಕ್ಷಣವನ್ನ ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ನಾವು ನಿಯತ್ತಾಗಿ ಒಂದು ಶಿಕ್ಷಣದ ಕಡೆಗೆ, ಒಂದು ಪುಸ್ತಕವನ್ನು ಓದೋದ್ರ ಕಡೆಗೆ ಅಥವಾ ನಮ್ಮ ಒಂದು ಸ್ಟಡಿ ಕಡೆಗೆ ನಾವು ಗಮನ ಕೊಟ್ಟರೆ ಮುಂದೆ ಖಂಡಿತವಾಗಿಯೂ ನಮಗೆ ಒಂದು ಉತ್ತಮವಾದಂತಹ ಭವಿಷ್ಯ ಇದೆ ಅಂತ ಹೇಳ್ಬೇಕಾಗತ್ತೆ. ಆದರೆ ಇವತ್ತಿನ ಈ ಒಂದು ಪರಿಸ್ಥಿತಿಯಲ್ಲಿ ನಾನು ಒಂದು ಮಾತನ್ನ ತುಂಬಾ ನೋಡಿ ಹೇಳ್ಕೊಳ್ಬೇಕಾಗತ್ತೆ. ಈ ಒಂದು ಮಾತು ನಮ್ಮೆಲ್ಲ ತಂದೆ ತಾಯಂದಿರಿಗೆ ಇದು ಅನ್ವಯ ಆಗುತ್ತೆ. ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಮಕ್ಕಳಿಗೆ ನಾವು ಎರಡು ತರದಂತಹ ಜೀವನವನ್ನು ನೋಡ್ತಾ ಇದ್ದೀವಿ. ಒಂದು ಮಟೀರಿಯಲಿಸ್ಟಿಕ್ ಲೈಫ್, ಇನ್ನೊಂದು ಎಜುಕೇಶನಲ್ ಲೈಫ್ ಅಂತದ್ದು. ಮಟೀರಿಯಲಿಸ್ಟಿಕ್ ಲೈಫ್ ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಯಾವ ತರದಂತ ಬಟ್ಟೆ ಕೊಡಿಸ್ಬೇಕು, ನನ್ನ ಮಗ ಹೇಗೆ ಸ್ಟೈಲ್ ಆಗಿ ತಿರುಗಾಡಬೇಕು, ಅವ್ನು ಯಾವ ಮೊಬೈಲ್ ಯೂಸ್ ಮಾಡಬೇಕು, ಅವ್ನು ಎಂತ ಶೂಸ್ ಹಾಕೋಬೇಕು, ಅಥವಾ ಅವ್ನ ಫ್ರೆಂಡ್ಸ್ ಯಾವ ತರ ಇರಬೇಕು, ಅವ್ನು ಟೂರ್ ಕಳಿಸ್ಬೇಕು, ಇದ್ರ ಬಗ್ಗೆ ನಾವು ಚಿಂತೆ ಮಾಡ್ತಾ ಇದ್ದೀವಿ. ಇದು ಮಟೀರಿಯಲಿಸ್ಟಿಕ್ ಲೈಫ್ ಅಂತದ್ದು. ಬಟ್ ನಾವು ವಿಚಾರ ಮಾಡಬೇಕಾದಂಥದ್ದು, ನಮ್ಮ ಮಗ ಇವಾಗ ಓದ್ತಾ ಇರುವಂಥದ್ದು ಈ ವಯಸ್ಸು, ಶಿಕ್ಷಣವನ್ನು ಪಡೆಯುತ್ತಿರುವಂತಹ ವಯಸ್ಸು. ಈ ಸಂದರ್ಭದಲ್ಲಿ ನಾವು ಅವನಿಗೆ ನೀಡಬೇಕಾದಂಥದ್ದು ಮೊಬೈಲು ಅಥವಾ ಒಳ್ಳೆ ಬಟ್ಟೆ ಅಥವಾ ಒಳ್ಳೆ ಬೈಕು ಅಥವಾ ಒಳ್ಳೆ ಕಾರು, ಒಳ್ಳೆ ಮೊಬೈಲ್ ಅಲ್ಲ. ನಾವು ಅವನಿಗೆ ನೀಡಬೇಕಾದಂಥದ್ದು ಒಳ್ಳೆ ಶಿಕ್ಷಣ ಹಾಗೂ ಒಳ್ಳೆಯ ಪುಸ್ತಕತೆ ಅವನಿಗಿದೆ. ಅದನ್ನು ಇವತ್ತು ತಂಡಗಳಿಗೆ ಒದಗಿಸ್ತಾರೆ. ಓದುವಂತಹ ಸಂದರ್ಭದಲ್ಲಿ ಎಜುಕೇಷನ್ಗೆ ನಾವು ಕೊಟ್ಟರೆ, ಅವರ ಒಂದು ಶಿಕ್ಷಣದ ಜೀವನಕ್ಕೆ ನಾವು ಮಹತ್ವ ಕೊಟ್ಟರೆ, ಆತ ಮುಂದೆ 20 ವರ್ಷ ಮಟೀರಿಯಲಿಸ್ಟಿಕ್ ಲೈಫ್ ನ ಇವತ್ತು ಅವನು ಇವತ್ತು ಒಂದು ಜ್ವಲಂತ ನಿಮ್ಮ ಮುಂದೆ ನಾನು ತಮ್ಗೆಲ್ಲ ಅವನು ಇವತ್ತು ಒಂದು ಜ್ವಲಂತ ನಿಮ್ಮ ಮುಂದೆ ನಾನು ತಮ್ಗೆಲ್ಲ ಇವತ್ತು ಈ ಒಂದು ಮಠಗಳಲ್ಲಿ, ಇಂತಹ ಸಂಸ್ಥೆಗಳಲ್ಲಿ ನಾವು ಅದನ್ನು ತುಂಬಾ ಜನರು ಮಾತನಾಡಬೇಕು. ಕೊನೆಯದಾಗಿ ಒಂದು ಮಾತನ್ನ ಇಷ್ಟಪಡ್ತೀನಿ. ನೀವು ತಲೆ ಬಗ್ಗಿಸಿ ನನ್ನನ್ನು ನೋಡು, ನಾನು ಜೀವನದಲ್ಲಿ ನೀನು ತಲೆ ಎತ್ತಿ ತಿರುಗುವ ಹಾಗೆ ಮಾಡುತ್ತೇನೆ ಎನ್ನುವಂಥದ್ದು ಪುಸ್ತಕ ಹೇಳಿದ್ರೆ, ಇವತ್ತು ನಾವೆಲ್ಲರೂ ಯಾವ ಕಡೆ ಸಾಕ್ತಾ ಇದೀವಿ ಅಂದ್ರೆ, ನೀನು ಒಮ್ಮೆ ತಲೆ ಬಗ್ಗಿಸಿ ನನ್ನ ನೋಡು, ನೀನು ಜೀವನದಲ್ಲಿ ಎಂದೂ ತಲೆ ಎತ್ತದಂತೆ ಮಾಡ್ತೇನೆ ಅಂತ ಹೇಳುತ್ತಿರುವಂಥದ್ದು ಮೊಬೈಲ್. ಯಾಕೆಂದ್ರೆ ಇವತ್ತು ನಾವು ಪ್ರತಿಯೊಬ್ಬರು ನೋಡ್ತಾ ಇದ್ದೀವಿ, ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಅದರ ಬಳಕೆ ಎಷ್ಟು ಮಟ್ಟಿಗೆ ಇರಬೇಕು, ಅದನ್ನು ನಾವು ಹೇಗೆ ಬಳಸಬೇಕು ಅನ್ನುವಂಥದ್ದು ತುಂಬಾ ಮಹತ್ವ. ಇವತ್ತು ನಾವು ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಇವತ್ತು ಪ್ರತಿಯೊಂದು ಇರ್ತಾ ಇರುವಂಥದ್ದು ಡಿಜಿಟಲ್. ಇವತ್ತು LKG UKG ಹೋಗ್ತಾ ಇರುವಂಥ ಮಕ್ಕಳಿಗೂ ಸಹಿತ ಇವತ್ತು ಶಿಕ್ಷಣದಲ್ಲಿ ಏನಾಗಿದೆ ಅಂದ್ರೆ, ಅವ್ರು ಹೋಮ್ವರ್ಕ್ನ ಮೊಬೈಲ್ಗಳಲ್ಲೇ ಕಳ್ಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಟ್ ತಂದೆ ತಾಯಿ ಆದಂಥವ್ರು ನಮ್ಮ ಜವಾಬ್ದಾರಿ ಏನಂದ್ರೆ, ನನ್ನ ಮಗಳ ಕೈಯಲ್ಲಿ ಮೊಬೈಲ್ ಇದೆ, ಅಲ್ಲೇ ಕಳ್ಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಟ್ ತಂದೆ ತಾಯಿ ಆದಂಥವ್ರು ನಮ್ಮ ಜವಾಬ್ದಾರಿ ಏನಂದ್ರೆ, ನನ್ನ ಮಗಳ ಕೈಯಲ್ಲಿ ಮೊಬೈಲ್ ಇದೆ, ಆತ ಅದನ್ನ ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದಾನೆ,
ಅದನ್ನ ಗಮನಿಸಬೇಕಾದಂಥದ್ದು ನಮ್ಮ ಕರ್ತವ್ಯ ಇದೆ. ಅದೇ ರೀತಿಯಾದಂತಹ ಮಕ್ಕಳು ಸಹಿತ ತಾವು ಸಹಿತ ಗಮನ ಕೊಡಬೇಕು. ತಂದೆ ತಾಯಿಗಳು ಕಷ್ಟಪಟ್ಟು ನಮ್ಮನ್ನು ಇವತ್ತು ಇಲ್ಲಿ ಕಳಿಸ್ತಾ ಇದ್ದಾರೆ, ನಮ್ಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಅಂದ್ರೆ ನಾವು ಅವರಿಗೆ ಕೊಡುವಂತಹ ಒಂದೇ ಒಂದು ಬೆಲೆ ಏನಂದ್ರೆ ಅದು ನೀವು ಜೀವನದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಬೇಕು. ಇವತ್ತು ಪ್ರತಿಯೊಬ್ಬರ ತಲೆಯಲ್ಲಿದೆ, ಶಿಕ್ಷಣ ಪಡೆದ ತಕ್ಷಣನೇ ಮಗನಿಗೆ ನೌಕರಿ ಹತ್ಬೇಕು, ಆ ಕಲ್ಪನೆ ತಪ್ಪು. ಅದನ್ನ ತೆಗೆದಾಕ್ಬೇಕು. ನನ್ನ ಶಿಕ್ಷಣ ಪಡಿಬೇಕು, ಆತ ಯಾವ ಕ್ಷೇತ್ರವನ್ನು ಕೊಡ್ತಾನೆ ಅದರಲ್ಲಿ ಶ್ರೇಷ್ಠತೆಯನ್ನು ಬೇಕು. ಇವತ್ತು ನೌಕರಿ ಹಿಡಿದ್ರೆ ಆ ನೌಕರಿ ಶ್ರೇಷ್ಠ ಆಗ್ಬೇಕು, ಬಿಸ್ನೆಸ್ ಯಶಸ್ವಿ ಬೇಕು. ಅಗ್ರಿಕಲ್ಚರ್ ಈ ರೀತಿಯಲ್ಲಿ ಹೊಂದಾಣಿಕೆಯಾಗಿ ರೀತಿಯಲ್ಲಿ ಅಗ್ರಿಕಲ್ಚರ್ ಮಾಡಿ ಆತ ಮುಂದೆ ಬರುವಂತ ಭಾವನೆಯನ್ನು ನೀವೆಲ್ಲರೂ ಹೊಂದಿದ್ದಾರೆ. ಇವತ್ತು ಜೀವನದ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇದೆ. ಇಂಥ ಒಂದು ಹಳ್ಳಿಯಲ್ಲಿ ಆಗ ನಮ್ಮ ಗುರುಗಳು ಹೇಳ್ತಾ ಇದ್ರು, ಕುಗ್ರಾಮದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ಅಂತದ್ದು ಕುಗ್ರಾಮ ಅಂದ್ರೆ ಸುಚಿತವಾಗಿರುವಂತಹ ಒಂದು ಸುಶಿಕ್ಷಿತ ಸಂಸ್ಕಾರಯುತ ಶಿಕ್ಷಣ ಇರುವಂತಹ ಮಾತ್ರ ಒಂದು ಸಂಸ್ಥೆ ಅಂದ್ರೆ ಅದು ಒಂದು ಕೌಲುಗುಡ್ಡದ ಸಂಸ್ಥೆ ಅಂತಂದು ನಾನು ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ಅಂತ ಒಂದು ಕೆಲಸವನ್ನು ನಿರ್ವಹಿಸುತ್ತಿರುವಂತಹ ಪೂಜ್ಯರಿಗೆ ನಾವೆಲ್ಲರೂ ಸದಾ ಬೆನ್ನೆಲುಬಾಗಿ ಸಂಸ್ಥೆ ಅಂದ್ರೆ ಅದು ಒಂದು ಕೌಲುಗುಡ್ಡದ ಸಂಸ್ಥೆ ಅಂತಂದು ನಾನು ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ಅಂತ ಒಂದು ಕೆಲಸವನ್ನು ನಿರ್ವಹಿಸುತ್ತಿರುವಂತಹ ಪೂಜ್ಯರಿಗೆ ನಾವೆಲ್ಲರೂ ಸದಾ ಬೆನ್ನೆಲುಬಾಗಿ. ಸಾಹಿತಿ ವೀರೇಶ್ ಪಾಟೀಲ್ ಉಪನ್ಯಾಸ ನೀಡಿದರು. ಈ ವೇಳೆ ಸುಟ್ಟಟ್ಟಿ ಚಂದ್ರಶೇಖರ್ ಸ್ವಾಮೀಜಿ, ಕೋಳೆಗುಡ್ಡದ ಸ್ವರೂಪಾನಂದ ಸ್ವಾಮೀಜಿ, ಬಾಡಗಿ ಬನಸಿದ್ದ ಮಹಾರಾಜರು, ಧಾರವಾಡದ ಸಿಪಿಐ ಬಸನಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕವಲಗುಡ್ಡದಿಂದ ವಿಜಯ್ ಮಹಾಂತೇಶ್ ಅರಕೇರಿ.